ಹೋದ ವರ್ಷ ಬಂದಿದ್ದರು. ಈ ಬಾರಿ ಕೂಡ ಚುನಾವಣೆ ಬಿಸಿನಲ್ಲಿದ್ದೀನಿ ಅಂತ ಹೇಳಿದ್ದಾರೆ, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರೆಯೋದಕ್ಕೆ ಇಲ್ಲಿ ಬಂದಿದ್ದೀವಿ. ಹಾಗೆ ನಗರದ ಎಲ್ಲ ಮಂತ್ರಿಗಳು ಕೂಡ ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಹೋಗಿ ಕರೀತಾರೆ. ಅದೇ ರೀತಿ ಪ್ರೋಟೋಕಾಲ್ ಪ್ರಕಾರ ಲೋಕಸಭಾ ಸದಸ್ಯರು, ಬೆಂಗಳೂರಿನ ಇನ್ನಿತರ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನ ಎಲ್ಲರನ್ನೂ ಕೂಡ ಹೋಗಿ ಕರೀರಿ ಅಂತ ಹೇಳಿದ್ದೀನಿ. ಈ ಬಾರಿ ವಿಶೇಷ ಏನಂದರೆ ಹೆಚ್ಚು ವಿದ್ಯುತ್ ಅಲಂಕಾರ ಎಲ್ಲ ಕೂಡ ಮಾಡಿಸಿದ್ದೀವಿ. ಮೊದಲೆಲ್ಲ ದೇವಸ್ಥಾನದ ಹತ್ರ ಮಾತ್ರ ಮಾಡ್ತಿದ್ರು. ಈ ಬಾರಿ ಎನ್ ಆರ್ ರೋಡು, ಅದೇ ರೀತಿ ಜೆ ಸಿ ರೋಡು, ಮತ್ತು ಮೈಸೂರು ಬ್ಯಾಂಕ್ ರೋಡು, ಮತ್ತು BBMP, ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲೆಲ್ಲಿ ಕರಗ ಹೋಗುತ್ತೋ ಹಳೆ ಬೆಂಗಳೂರು ಅಂದ್ಕೊಳ್ಳಿ, ಆ ಎಲ್ಲ ಕಡೆ ಕೂಡ ಲೈಟಿಂಗ್ಸ್ ಮಾಡ್ತಿದ್ದೀವಿ ಮೈಸೂರು ಮಾದರಿನಲ್ಲಿ. ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಒಂದು. ಮತ್ತು ಅಲ್ಲಿ ಎಲ್ಲ ವಿಧಿವಿಧಾನಗಳು ಏನಾಗಬೇಕು, ಸಮಾಜದ ಎಲ್ಲ ಮುಖಂಡರು ಮತ್ತು ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಕರಗ ನೋಡೋದಕ್ಕೆ ಹಳೆ ಬೆಂಗಳೂರಲ್ಲಿರ್ತಕ್ಕಂಥವ್ರು ಬಹುತೇಕ ನೋಡಿರ್ತಾರೆ. ಮತ್ತು ಇದು ಮಧ್ಯರಾತ್ರಿ ಆಗಿರೋದ್ರಿಂದ ನಮ್ಮ ರಾಜ್ಯವರೇ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವರು ನೋಡುವಂಥ ಅವಕಾಶ ಕಲ್ಪಿಸಬೇಕು. ಮತ್ತು ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವರು, ಬಂದು ನೆಲೆಸಿರ್ತಕ್ಕಂಥವರು ಅವರು ಕೂಡ ಎಲ್ಲ ಕರಗ ನೋಡಬೇಕು. ಅದಕ್ಕೆ ಸ್ವಲ್ಪ ಪೊಲೀಸವ್ರಿಗೆ ಹೇಳಿ ಹೆಚ್ಚಿನ ಸ್ವಲ್ಪ ಬಂದೋಬಸ್ತು, ಬ್ಯಾರಿಕೇಡಿಂಗ್ ಹಾಕಿದ್ರೆ ಬೇರೆ ಜನ ಕೂಡ ಬರ್ತಾರೆ. ಟ್ರಾಫಿಕ್ ಸಮಸ್ಯೆ ಏನಾಗಲ್ಲ? ಟ್ರಾಫಿಕ್ದು ಇಲ್ಲ, ಅವರೊಂದು 1000 ಜನ ಡೆಪ್ಯೂಟ್ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಅವರು. 800 ಜನ ಲಾ ಆ್ಯಂಡ್ ಆರ್ಡರ್ ಅವರು, 200 ಜನ ಟ್ರಾಫಿಕ್ನವರು. ಮತ್ತು ಅಲ್ಲೆಲ್ಲ ಟ್ರಾಫಿಕ್ಕು ಕೂಡ ಕ್ಲೋಸ್ ಮಾಡ್ತಾರೆ. ಎಲ್ಲ ಉಳಿದಾಗೆ ವಿದ್ಯುತ್ ಇಲಾಖೆಯವರು, ಇವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ 24 ಗಂಟೆ ಕೂಡ 3 ಬ್ಯಾಚ್ ಮಾಡಿಕೊಂಡು ಒಂಚೂರು ಗಲೀಜಿರಿದಾಗೆ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಮತ್ತು ಈ ಟಾಯ್ಲೆಟ್ಸು ಎಲ್ಲ ವ್ಯವಸ್ಥಿತವಾಗಿ ಆಗಿದೆ. ನೀವು ಕೂಡ ಮಾಧ್ಯಮದವರು ಈಗಾಗಲೇ ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀರಾ. ಇನ್ನು ನನ್ನ ಆಸೆ ಏನು ಅಂದರೆ ಬೆಂಗಳೂರನ್ನ ಕರಗ ನೋಡದೇ ಇರತಕ್ಕಂಥವ್ರು, ನಮ್ಮ ರಾಜ್ಯದವರು, ಬೇರೆ ಜಿಲ್ಲೆಗಳಿಂದ ಬಂದು ನೆಲೆಸಿರ್ತಕ್ಕಂಥವ್ರು, ಬೇರೆ ರಾಜ್ಯಗಳಿಂದ ಬಂದು ನಮ್ಮ ಬೆಂಗಳೂರಲ್ಲಿ ನೆಲೆಸಿರ್ತಕ್ಕಂಥವರೆಲ್ಲ ಕೂಡ ಕರಗ ನೋಡಬೇಕು ಅಂತ ಆ ವಾತಾವರಣ ನಾವು ಸೃಷ್ಟಿ ಮಾಡಿದ್ರೆ ಸಹಜವಾಗಿ ಬಂದೇ ಬರ್ತಾರೆ. ಮೊದಲು ಕಡಲೆಕಾಯಿ ಪರಿಷೆ 2 ದಿನ ಮಾಡ್ತಿದ್ರು, ಎಲ್ಲ 3-4 ಲಕ್ಷ ಜನ ಅಂದರೆ ಹೆಚ್ಚು. ನಾವು ಈ ಸಲ 5 ದಿನ ಮಾಡಿದ್ವಿ, ವ್ಯಾಪಕ ಪ್ರಚಾರ ಕೊಟ್ವಿ. ಶಾಲಾ ಕಾಲೇಜು ಮಕ್ಕಳೆಲ್ಲ ಕೂಡ ಬಂದರು. ಈ ಸಲ ಸುಮಾರು 10-12 ಲಕ್ಷ ಜನ ಮೇಲೆ ಬಂದರು. ಅಂದರೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ಆಗಬೇಕು ಅದಕ್ಕೆ ಬೆಂಗಳೂರು ಜನ ಎಲ್ಲ ಭಾಗವಹಿಸಬೇಕು. ಆ ಭಾಗವಹಿಸಿದಾಗ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ. ಅದು ಕರಗ ಅಂದರೆ ಭಾಳ ಸುಮಾರು ಒಂದು 900-1000 ವರ್ಷ ಇತಿಹಾಸ ಇರತಕ್ಕಂಥ ಕರಗ ಇದು. ಗಂಗರು ಆ ಕಾಲದಲ್ಲಿ ಪ್ರಾರಂಭ ಮಾಡಿದ್ದು ಅಂತ.